ಓಕೆ, ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜೊತೆ ಪ್ರಧಾನಿ ಮೋದಿ ಚರ್ಚೆಯನ್ನು ನಡೆಸಿದ್ದಾರೆ. ಚರ್ಚೆ ನಡೆಸಿ ಪರಿಸ್ಥಿತಿಯ ವಸ್ತುಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಅಗತ್ಯ ನೆರವನ್ನು ನೀಡ್ತೀವಿ ಅಂತ ಕೇಂದ್ರ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಉತ್ತರ ಕಾಶಿಯಲ್ಲಿ ನಡೆದಂಥದ್ದು ನೋಡಿ, ನಿಮ್ಮ ಲೆಫ್ಟ್ ವಿಂಡೋ ದೃಶ್ಯ ಇದೆಯಲ್ಲ, ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಆ ನೀರು ಸುನಾಮಿ ರೀತಿ ಬಂದು ಅಪ್ಪಳಿಸಿತಲ್ಲ ಆ ಊರಿಗೆ, ಅದು ನೋಡಿದ್ರೆ ನನ್ನ ಪ್ರಕಾರ ಈ ನಂಬರ್ಸ್ ಏನಿದೆ ಅದು ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಆಗ್ಬೋದು. ಕಣ್ಮರೆಯಾದವರ ಸಂಖ್ಯೆ ಸರ್ಕಾರ ಇಂಥ ಟೈಮಲ್ಲಿ ಕಡಿಮೆ ಹೇಳ್ತಾರೆ, ಪ್ಯಾನಿಕ್ ಆಗಬಾರ್ದು ಅನ್ನೋ. ಕಣ್ಮರೆಯಾದವರ ಸಂಖ್ಯೆ ಎಷ್ಟು, ಮೃತಪಟ್ಟವರ ಸಂಖ್ಯೆ ಎಷ್ಟು, ಇದು ಇನ್ನೂ ಅಕ್ಯುರೇಟ್ ಆಗಿ ಗೊತ್ತಾಗಬೇಕಿದೆ. ಆಯ್ತಾ? ಈಗ ಬಲಭಾಗದಲ್ಲಿ ನೀವು ನೋಡ್ತಿರೋದು ಪ್ರವಾಹದ ನಂತರದ ಸ್ಥಿತಿ ಹೇಗಿದೆ ಅಂತ. ರೋಡ್ಗಳೆಲ್ಲ ಕಿತ್ತುಕೊಂಡು ಹೊಟ್ಟೋಗಿದೆ, ಸೇತುವೆಗಳು ಕೊಚ್ಕೊಂಡು ಹೊಟ್ಟೋಗಿದೆ, ಯಾವುದೂ ಉಳ್ಕೊಂಡಿಲ್ಲ. ಭೂಕಂಪ ಆದಾಗ ಹೇಗಿರುತ್ತೆ ಆ ರೀತಿ ಒಂದೇ ಒಂದು ಜಲಸ್ಫೋಟ ತೋರಿಸ್ಕೊಟ್ಬಿಟ್ಟಿದೆ. ಆಮೇಲೆ ಉತ್ತರಾಖಂಡ್ ಅದೆಲ್ಲ ಮಳೆ ಪೀಡಿತ ಪ್ರದೇಶಗಳೇ, ಹಾಗೆ ನೋಡೋಕೆ ಹೋದರೆ. ಬಟ್ ಈ ಪರಿಪ್ರಮಾಣದ ನೀರನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಹಾರದಲ್ಲೂ ಹಾಗೆ ಮಳೆ ಆಗಿದೆ ನೆನ್ನೆ. ಬಟ್ ಇಲ್ಲಿ ಮಾತ್ರ ವೆರಿ ಅನ್ಫಾರ್ಚುನೇಟ್. ಪ್ರಕೃತಿಯ ಮುಂದೆ ನಾವೆಲ್ಲರೂ ಎಷ್ಟು ನಗಣ್ಯ ಅನ್ನೋದನ್ನು ಮತ್ತೊಮ್ಮೆ ತೋರಿಸ್ಕೊಟ್ಟಿದೆ ಪ್ರಕೃತಿ. ಏನೂ ಮಾಡ್ಕೊಳಕ್ಕಾಗಲ್ಲ. ತರಗೆಲೆ ಥರ ಕೊಚ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಈ ಥರದ ಮಳೆಯನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡೋಕ್ಕೂ ಆಗಲ್ಲ ಬಿಡಿ. 13 ಗಂಟೆ 12 ಗಂಟೆ ಮಳೆ ನಮ್ಮ ರಾಜ್ಯದಲ್ಲಿ ನೋಡೋಕ್ಕಾಗಲ್ಲ. ಸೊ ಹಾಗಿದೆ ಪರಿಸ್ಥಿತಿ ಎಲ್ಲ.